ಲೈಫ್ ಸೂಪರ್ ನೀ ಏನಾರ ಹೇಳೋ ಲೈಫ್ ಸೂಪರ್ ಗುರು. ನಿನ್ನೆ ತಾನೇ ಮನೆಯವ್ರನ್ನೆಲ್ಲ ಬಿಟ್ಟು ಬಂದಿರೋ ಸೂಪರ್ ಸೀನಿಯರ್ ಜಾಲಿ ಜೂನಿಯರ್ ಗಳ ಪವರು ಖತರು ಸೂಪರು. ಆದ್ರೆ ಮನೆ ಕಾಲಿಡ್ತಿದ್ದ ಹಾಗೆ ಕಿಚನ್ ನಲ್ಲೇ ಚಿತ್ರಾನ್ನ ಆಗಿರೋ ಸೀನಿಯರ್ಸ್, ಕ್ಲೀನಿಂಗ್ ವಿಚಾರದಲ್ಲಿ ಕಿರಿಕ್ ತೆಗೆದಿರೋ ಜೂನಿಯರ್ಗಳು ಇವತ್ ಏನ್ ಕ್ಯಾತೆ ತೆಗಿತಾರೆ ಅಂತ ಕುರ್ಚಿ ಇದ್ರೆ ಕುತ್ಕೊಂಡ್ ನೋಡಿ, ಇಲ್ಲ ಅಂದ್ರೆ ನಿಂತ್ಕೊಂಡೇ ನೋಡಿ, ಒಟ್ನಲ್ಲಿ ಕಾದು ನೋಡ್ಬೇಕು ಅಷ್ಟೇ. ನೋಡಿ, ಗ್ಯಾರೇಜ್ ನಲ್ಲಿರೋ ಗಾಡಿಗಳೆಲ್ಲ ಈಗೆದ್ದು ಸ್ಟಾರ್ಟ್ ಆಗ್ತಾ ಇವೆ, ಇನ್ನು ಇಂಜಿನ್ ಹೀಟ್ ಆಗ್ಬೇಕು ಅಷ್ಟೇ. ನಮ್ಮ ತಲೆ ಮಾಂಸ ಕೃಷ್ಣಾನಂದ್ ಮಾತ್ ಆಡದೆ ಕೆಲಸ ಮಾಡಿರೋದು ಇದೇ ಮೊದಲು. ಅಕಸ್ಮಾತ್ ವರ್ಕೆಗೇನಾದ್ರೂ ಮಾತು ಬರೋ ಹಾಗಿದ್ದಿದ್ರೆ ಇವ್ರು ಅದ್ರ ಜೊತೆನೆ ಮಾತಾಡ್ತಾ ಕಸಕ್ಕೆ ದಿಕ್ಕು ತಪ್ಪಿಸ್ಬಿಡ್ತಿದ್ರು ಏನೋ. ಜಿಮ್ಮು ಮಧ್ಯಾಹ್ನ ಕೇಳಮ್ಮು 5 6 7 12 ಸರಿ ಮಾಡಿ ಆಯ್ತಾ. ವಾರ್ಮ್ ಅಪ್ ಆಗೋಕೆ ಅಂತ ತರಕಾರಿ ಹಿಡಿಯೋ ದೇವಮ್ಮನ್ ಕೈಲಿ ಡಂಬಲ್ಸ್, 1 kg ಡಂಬಲ್ಸ್ಗಿಂತ 2 kg ಕುಂಬಳಕಾಯಿ ಕೊಟ್ಟಿದ್ರೆ ಆಗ್ತಿತ್ತಪ್ಪ. ಫಿಟ್ ಆಗಿರೋದಕ್ಕೆ ಎಕ್ಸರ್ಸೈಸ್ ಮಾಡ್ಬೇಕೋ ಇಲ್ಲ ಫಿಗರ್ ಮೇಂಟೈನ್ ಮಾಡೋಕೆ ಎಕ್ಸರ್ಸೈಸ್ ಮಾಡ್ಬೇಕೋ ಆಮೇಲೆ ಡಿಸೈಡ್ ಮಾಡೋಣ. ಈಗ ಸ್ವಲ್ಪ ಇಂದ್ರಮ್ಮನವರಿಂದ ಫಿಟ್ನೆಸ್ ಬಗ್ಗೆ ಟಿಪ್ಸು. ಬಲಪಾದ ಮೇಲೆ ಕೆಳಗೆ, ಮೇಲೆ ಕೆಳಗೆ. ಓಹೋ ಓಹೋ ಚಪ್ಪಾಳೆ. ಓಹೋ ಓಹೋ ಜಾಲಿ ಜೂನಿಯರ್ಸ್ ವಾರ್ಮ್ ಅಪ್ ಆಗೋದಕ್ಕೆ ಜಿಮ್ ಕುಡಿದ್ರು ಆಗತ್ತೆ, ಜಿಮ್ ಮಾಡಿದ್ರು ಆಗತ್ತೆ, ಆಯ್ಕೆ ಮಾತ್ರ ಸಮಿತಿಗೆ ಬಿಟ್ಟಿದ್ದು. ಹೋಟೆಲ್ 20 ಸೀಟ್ಗೆ ಸಾಂಬಾರ್ ಆಗ್ಬೇಕು, ಈಗಲೇ ಹೇಳಿದ್ರಲ್ಲಿ ಆಮೇಲೆ ಕಿತ್ತಾಡೋದು ಬೇಕಾಗಿಲ್ಲ. ಮಾಡ್ಕೊಟ್ಟಿದ್ದನ್ನ ಗಡತ್ತಾಗಿ ತಿಂದು ತೇಗೋ ಜಾಲಿ ಜೂನಿಯರ್ಗಳಿಗೆ ಈಗ ಸೀನಿಯರ್ಗಳಿಗೆ ತೇಗ್ ಬರೋದಕ್ಕೆ ತಿಂಡಿ ಮಾಡಬೇಕಾದಂತ ಸವಾಲು. ಜೂನಿಯರ್ಗಳಿಗೆ ಈಗ ತೇಗೋ ಎಲ್ಲಿಂದ ಬರುತ್ತೋ ಅವರಿಗೆ ಗೊತ್ತು. ವಾರ್ ಮಾಡಿದ್ರು ಬಾರ್ ಮಾಡಿದ್ರು ಫುಡ್ ಮಾತ್ರ ಮಸ್ಟ್ ಅಂಡ್ ಶುಡ್. ಜೂನಿಯರ್ಗಳಿಂದ ಎದುರಾಳಿ ಸೀನಿಯರ್ಗಳಿಗೆ ತಿಂಡಿ ವಿತರಣೆ. ಈಗ ಮಿಲಿಟರಿ ಸ್ಕೂಲ್ ಸಿಸ್ಟಮ್ ಅಪ್ಲೈ. ಈಗ ಒಂದೇ ಹ್ಯಾಂಡ್ ಸೆಟ್ ನ 2 ಸಿಮ್ ಕಾರ್ಡ್ಗಳು ಬರೋ ಹೊತ್ತು. ಸೂಪರ್ ಸೀನಿಯರ್ಸ್, ಜಾಲಿ ಜೂನಿಯರ್ಸ್, ಬನ್ನಿ ಆಚೆ. ಬನ್ನಿ ಆಚೆ. ಸಣ್ಣೋರಿಗೋ ದೊಡ್ಡೋರಿಗೋ ಕಾಂಪಿಟೇಷನ್. ಗುಡ್ ಮಾರ್ನಿಂಗ್ ಅಂಡ್ ವೆಲ್ಕಮ್. ವೆಲ್ಕಮ್ ಟು ಲೈಫ್ ಸೂಪರ್ ಗುರು. ಇದು ಜನರೇಷನ್ ಗಳ ವಾರು. ಸೊ ಹೆಂಗಿತ್ತು? ಎಲ್ಲ ಆರಾಮಾಗಿತ್ತಾ? ರಾತ್ರಿ ಹೆಂಗಿತ್ತು? ಸೂಪರ್ ಆಯ್ತು. ನಮ್ ಕಡೆ ಬರೋದೆಲ್ಲ ಹೇಗಿತ್ತಪ್ಪ? ಫಸ್ಟ್ ನೈಟ್ ಚೆನ್ನಾಗಿತ್ತಾ? ಅಂದ್ರೆ ಸ್ಟೇ ಮಾಡಿದ್ ಫಸ್ಟ್ ನೈಟ್ ಎಲ್ಲ ಆರಾಮಾಗಿದ್ರಾ? ಕಂಫರ್ಟಬಲ್? ಲೈಫ್ ಬಿಗಿನ್ ಆಗಿದೆ, ಶುರುವಾಗಿದೆ, ಹಾಲು ಉಕ್ಸಿದ್ದೀರಾ, ಎಲ್ಲರೂ ಸೆಟ್ಲ್ ಆಗಿದ್ದೀರಾ, ಆರಾಮಾಗಿದ್ದೀರಾ. ಆದ್ರೆ ಚಿತ್ರಾನ್ನ ಚಪಾತಿಯ ಕ್ಲಾಶ್ ನಡೀತಾ ಇದೆ. ಈ ಕ್ಲಾಶು ಹೀಗೆ ಮುಂದುವರಿಲಿ ಅಂತ ನಾವು ದೇವರನ್ನ ಪ್ರಾರ್ಥಿಸ್ಕೊಳ್ಳೋಣ. ಹೋಗ್ತಾ ಇಬ್ರು ಕೈ ಮುಗಿದ್ಬಿಟ್ಟು. ಎನಿವೇಸ್, ನನಗೆ ಗೊತ್ತು ನಾವಿಬ್ಬರನ್ನ ನೀವು ವಿಚಿತ್ರವಾಗಿ ನೋಡ್ತಿದ್ದೀರಾ ಅಂತ. ಇದೇನಿದು ಇವತ್ತು ಹಬ್ಬ ಡ್ರೆಸ್ ಹಾಕೊಂಡು ಹೀಗೆ ವಿಚಿತ್ರವಾಗಿ ಬಂದಿದ್ದಾರೆ? ಅಲ್ಲ ಗುರುಗಳೇ, ನನ್ಗೊಂದು ಅರ್ಥ ಆಗ್ತಾ ಇಲ್ಲ. ಬೆಳಗ್ಗೆ ನಾನು ಎದೊಳಕ್ಕಿಂತ ಮುಂಚೆ ಕಂಡ್ಬಿಟ್ರೆ 5 ಜನ ಹುಡುಗರು ನಿಂತಿದ್ರು ಬಾಡಿ ಬಿಟ್ಕೊಂಡು ಹಿಂಗೆ. ಯಾಕಪ್ಪ ಹಿಂಗ್ ನಿಂತಿದ್ರಾ ಅಂತ ಅವರೇ ಕರ್ಕೊಂಡೋಗಿ ಸ್ನಾನ ಮಾಡ್ಸಿರು. ಅಯ್ಯೋ ಬೇಡ್ರೋ, ನಾಚಿಕೆ ಆಗುತ್ತೆ, ನಾನು ಮಾಡ್ಕೊಂಡ್ ಬರ್ತೀನಿ ಕೇಳಲಿಲ್ಲ. ಅವರೇ ಸ್ನಾನ ಮಾಡಿಸಿ ಬಟ್ಟೆ ಹಾಕ್ಸ್ಬಿಟ್ಟು ನಿಮ್ ಮುಂದೆ ಕರ್ಕೊಂಡ್ ಬಿಟ್ರು.
ಆಮೇಲೆ ಗೊತ್ತಾಯ್ತು ಸುಪಾರಿ ಕೊಟ್ಟಿರೋದ್ ನೀವೇ ಅಂತ. ಖಂಡಿತ. ಹೆಂಗ್ ಕಾಣ್ತಾ ಇದೆ? ಹೆಂಗ್ ಕಾಣಿಸ್ತಾ ಇದೆ? You are looking the best. ಮೋನಿಕಾ ಡಾರ್ಲಿಂಗ್. Fine. ಆಹಾ ಹೆಂಗ್ ಕಾಣ್ತಾ ಹೇಳ್ಬೇಕು. ಮದುಮಗನ್ ತರ ಕಾಣಿಸ್ತಾರೆ. ಈಗ ಅದೆಲ್ಲ ಇರ್ಲಿ, ನನಗೆ ಈ ಬಟ್ಟೆ ಯಾಕೆ ಹಾಕ್ಸಿದೀರಾ, ನೀವ್ ಯಾಕೆ ಹಿಂಗ್ ರೆಡಿ ಆಗಿದ್ದೀರಾ ಮಲಯಾಳಿ ಇರೋ ತರ, ಅದನ್ನ ದಯವಿಟ್ಟು ನಮ್ಗೆ ಎಕ್ಸ್ಪ್ಲೇನ್ ಮಾಡಿದ್ರೆ ನೆಮ್ಮದಿ ಆಗ್ಬಿಡ್ತೀವಿ. ವಿಷಯ ಏನಂದ್ರೆ ಎಲ್ಲರೂ ಮನೆಗೆ ಬಂದಿದ್ದೀರಾ, ಹಾಲು ಉಕ್ಸಿದ್ದೀರಾ, ಸೆಟ್ಲ್ ಆಗಿದ್ದೀರಾ. ಈಗ ಈ ಮನೆಯಲ್ಲಿ ಒಂದು ಸತ್ಯನಾರಾಯಣ ಪೂಜೆ ನಡಿಬೇಕು ಅಂತ ನನ್ನ ಆಸೆ. ಏನಂತೀರಿ ಸೀನಿಯರ್ಸ್? ಕರೆಕ್ಟಾ? ಯಾಕೆ ಅಂದ್ರೆ ಹೊಸ ಮನೆಗೆ ಬಂದ್ಮೇಲೆ ಹೀಗೆ ಪೂಜೆ ಹೋಮ ಮಾಡೋದು ನಮ್ಮ ಸಂಪ್ರದಾಯ, ಸತ್ಯನಾ? ಪದ್ಧತಿ ಅಲ್ವಾ? ಅಂಡ್ ಅದನ್ನೆಲ್ಲ ಮಾಡೋದು ನಮ್ಮ ಜಾಲಿ ಜೂನಿಯರ್ಗಳು. ನನಗೆ ಫುಲ್ ಗಾಬರಿ ಆಗೋಯ್ತು. ನಾನು ಅನ್ಕೊಂಡೆ ಈ ಟಾಸ್ಕ್ ಅಲ್ಲಿ ನಂಗೆ ಹೋಯ್ತು ಫುಲ್ ಡಿಸ್ಅಡ್ವಾಂಟೇಜ್ ಸಿಗುತ್ತೆ ಅಂತ. ಓಕೆ 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 ಡನ್ ಡನ್. ನಮ್ಮ ಸೂಪರ್ ಸೀನಿಯರ್ಗಳು ಯಾವುದೇ ಸಹಾಯ ಮಾಡೋ ಹಾಗಿಲ್ಲ. ಅದಕ್ಕೆ ಬದಲಾಗಿ ಈ ಕಾರ್ಯಕ್ಕೆ ಸೂಪರ್ ಸೀನಿಯರ್ಗಳು ಜಡ್ಜ್ ಆಗಿರ್ತಾರೆ. ಇದು ಪಾಯಿಂಟ್. ಲೈಫಲ್ಲಿ ಯಾವಾಗ್ಲಾದ್ರೂ ಹೋಮ ಹವನ ಪೂಜೆ ಪುನಸ್ಕಾರ ಮಾಡಿದೀರಾ? ಅದ್ ಏನನ್ನ ಆಗ್ಲಿ ನನ್ ಮರ್ಯಾದೆ ದಯವಿಟ್ಟು ತುಂಬಾ ಬಿಲ್ಡಪ್. ನಂದೊಂದು ಪ್ರಶ್ನೆ, ಬೇರೊಳಗೂ ಇದೆಲ್ಲ ಏನು ಗೊತ್ತಿಲ್ಲ. ಓಕೆ, ನೀವು ಮಾಡಬೇಕಾಗಿರೋ ಕೆಲಸಗಳಿಷ್ಟೇ. ಮೊದಲನೇದಾಗಿ ಇಡೀ ಮನೆ ಡೆಕೋರೇಟ್ ಆಗಬೇಕು. ಸೊ ಯಂಗ್ ಟೀಮಲ್ಲಿ 5 ಜನ ಈ ಡೆಕೋರೇಷನ್ ಕೆಲಸನ ವಹಿಸ್ಕೋತೀರಾ. ಕ್ಲಿಯರ್? ಕ್ಲಿಯರ್ ಸರ್. ಎರಡನೇ ಕೆಲಸ, ಈ ಪೂಜೆಗೆ ಅಂತಾನೆ ಪುರೋಹಿತರ ಟೀಮ್ ಬರುತ್ತೆ. ಅವ್ರು ಕೇಳೋ ಎಲ್ಲ ಸಾಮಗ್ರಿಗಳನ್ನ ಏನು ತಪ್ಪುಗಳಾಗದೆ ಒದಗಿಸ್ಕೊಡ್ಬೇಕು. ಜೊತೆಗೆ ಅವ್ರ ಜೊತೆ ಕೂತ್ಕೊಂಡು ಎಲ್ಲ ಪೂಜೆಗಳಿಗೆ ವ್ಯವಸ್ಥೆ ಮಾಡಿಕೊಡ್ಬೇಕು. ಸರಿ ಸರ್. ಈ ಪೂಜೆಗೆ ಬೇಕಾಗಿರೋ ಎಲ್ಲ ಸಾಮಗ್ರಿಗಳು ನಿಮಗೆ ನಾವು ತಲುಪಿಸ್ತೀವಿ. ಅದ್ರ ಜೊತೆಗೆ ಸತ್ಯನಾರಾಯಣ ಪೂಜೆಗೆ, ಸತ್ಯನಾರಾಯಣ ಸ್ವಾಮಿಗೆ ಯಾವ ಪ್ರಸಾದ ಇಷ್ಟ? ಸಪಾದ ಪಕ್ಷ, ಕೇಸರಿ ಬಾತ್, ಕ್ಷೀರ ಅಂತ ನಾವೇನ್ ಹೇಳಿ. ಆ ಭಗವಂತನಿಗೆ ಬೇಕಾಗಿರೋ ಇಷ್ಟವಾಗುವಂತಹ ಸಜ್ಜಿಗೆ ಪ್ರಸಾದನ ನೀವುಗಳೇ ತಯಾರು ಮಾಡ್ತೀರಾ. ಜೊತೆಗೆ ಎಲ್ಲರೂ ಕೂತ್ಕೊಂಡು ಶಾಸ್ತ್ರೋಕ್ತವಾಗಿ ಶ್ಲೋಕ ಮಂತ್ರಗಳನ್ನ ಸರಿಯಾಗಿ ಉಚ್ಚರಿಸ್ತಾ ಪೂಜೆ ಮಾಡಬೇಕಾಗತ್ತೆ. ಕ್ಲಿಯರ್? ಕ್ಲಿಯರ್ ಸರ್, ಕ್ಲಿಯರ್. ಅಂಡ್ ಮೈ ಲವ್ಲಿ ಸೀನಿಯರ್ಸ್, ನೀವುಗಳು ಎಲ್ಲಾ ಕೆಲಸವನ್ನ ಹೇಳಿ ಹೇಳಿ ಮಾಡಿಸ್ಬೇಕು. ಅಂಡ್ ಅವ್ರು ಮಾಡೋ ಕೆಲಸದಲ್ಲಿ ಎಷ್ಟು ತಪ್ಪು ಹುಡುಕ್ತಿರೋ ಅಷ್ಟು ಪಾಯಿಂಟ್ಸ್ ನಿಮಗೆ. ಟಾಸ್ಕ್ ಕೇಳಿ ಗಾಳಿ ಹೊಡೆದಿರೋ ಟ್ಯೂಬ್ ತರ ಊದ್ಕೊಂಡಿದ್ದ ನಮ್ಮ ಜಾಲಿ ಜೂನಿಯರ್ ಪಾಪ ಕಂಡೀಷನ್ಸ್ ಕೇಳ್ತಾ ಇದ್ದ ಹಾಗೆ ಪಂಕ್ಚರ್ ಆಗಿ ಹುಸ್ ಅಂತ ಗಾಳಿ ಬಿಟ್ಬಿಡೋದ. ನೀವು ಎಷ್ಟು ಕಮ್ಮಿ ತಪ್ಪು ಮಾಡ್ತೀರಾ ಅಷ್ಟು ಕಮ್ಮಿ ಪಾಯಿಂಟ್ ಅವ್ರಿಗೆ. ಓಕೆ ಸರ್. ನಾನು ಈ ಇಡೀ ಚಾಲೆಂಜ್ಗೆ ಕೃಷ್ಣಾನಂದ ಅವ್ರನ್ನ ಲೀಡರ್ ಆಗಿ ನೇಮಿಸ್ತಾ ಇದ್ದೀನಿ. ಕೃಷ್ಣಾನಂದ ಅವರೇ, ನಿಮಗೆ ಜಾಸ್ತಿ ಪಾಯಿಂಟ್ ಬೇಕು ಅಂದ್ರೆ ಅವರುಗಳ ಹಿಂದೆ ಬಿದ್ದು ನಕ್ಷತ್ರಕ್ಕಂತರ ತಪ್ಪುಗಳನ್ನು ಹುಡುಕ್ತಾ ಹೋಗ್ಬೇಕು. ಹಾ ಸರ್, ಒಂದ್ ಪ್ರಶ್ನೆ, ಈ ಎಲ್ಲಾ ಕಾರ್ಯಕ್ರಮನ ಮುಗಿಸೋಕೆ ಟೈಮ್ ಲಿಮಿಟ್ ಇರುತ್ತಾ? ಟೈಮ್ ಲಿಮಿಟ್ ಅಂತ ಏನು ಇರೋದಿಲ್ಲ. ಪೂಜೆ ಮಾಡೋದಕ್ಕೆ ಎಷ್ಟು ಬೇಕೋ ಅಷ್ಟು ಟೈಮ್ನ ಒದಗಿಸಲಾಗುತ್ತೆ. ಎಲ್ಲ ಟೈಮ್ ಲಿಮಿಟ್ ಕೊಡಕ್ಕೆ ನಮ್ಮ ಪುರೋಹಿತರು ಬರ್ತಾ ಇದ್ದಾರೆ. ಪುರೋಹಿತರೇ ಬನ್ನಿ. ಇವರು ನಮ್ಮ ಸ್ವಾಮಿಗಳು, ಅವರ ತಂಡ. ಅವರ ಪೂಜೆಯ ಯಶಸ್ಸು ನಿಮ್ಮ ಕೈಯಲ್ಲಿದೆ. ಈಗ ಈ ಟಾಸ್ಕ್ ನೀವು ಮಾಡಿ, ಆಮೇಲೆ ನಾನೊಂದು ಮಾಡಿಸ್ತೀನಲ್ಲ ಅವ್ರ ಕೈಲಿ, ಅದು ಅವ್ರ ಕೈಲಿ ಆಗದೆ ಇರೋ ಅಂತದ್ದೆ ಡಮಲ್ ಡಿಮಿಲ್ ಡಿಸ್ಕ್ಯಾ. ಕ್ಲಿಯರಾ? ನಮ್ಮ ಸೂಪರ್ ಸೀನಿಯರ್ಗಳು ಫುಲ್ ಸ್ಟಡಿ. ನಮ್ ಜಾಲಿ ಜೂನಿಯರ್ಸ್ಗಳು ಯಾವಾಗ್ಲೂ ರೆಡಿ. ಯಾಕಂದ್ರೆ ಲೈಫ್ ಸೂಪರ್ ಗುರು. ಡಿವೈಡಿಂಗ್ ನಾವು 3 ಜನ ಅಡುಗೆದ್ ವಹಿಸ್ಕೊಂಡಿದ್ದಾರೆ, ಸಂಗೀತ, ಸೌಮ್ಯ ಅಂಡ್ ಸಚಿನ್. ಹಾಗೂ ಡೆಕೋರೇಷನ್ ನಾನು, ಅಭಿ, ಕಿರಣ್ ಮತ್ತೆ ಪರ್ಲ್ ಅಂಡ್ ರಚನಾ ವಹಿಸ್ಕೊಂಡಿದೀವಿ. ಹಾಗೆ ಪೂಜೆ ಸಂಬಂಧಪಟ್ಟಂಗೆ ಶಿಲ್ಪಾ ಮತ್ತೆ ಶರತ್ ವಹಿಸ್ಕೊಂಡಿದ್ದಾರೆ. ಸೊ ಬ್ಯೂಟಿಫುಲ್ ಟೀಮ್, ಚೆನ್ನಾಗಿ ಮಾಡ್ತೀವಿ, ಅದ್ಭುತವಾಗಿ ಮಾಡ್ತೀವಿ. ಯಾವ್ದು ಏನು ಅಂತ ಗೊತ್ತಾಗ್ತಿಲ್ಲ. ಅಷ್ಟು ವಿಗ್ರಹಗಳು, ಫೋಟೋ, ಫ್ಲವರ್ಸ್ ಏನೇನೋ ಇತ್ತು. ನಿಜವಾಗ್ಲೂ ಅಷ್ಟೊಂದು ಐಟಮ್ಸ್ ಕೊಡ್ತಾರೆ ಅಂತ ಯಾರು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ.
ಯಾವ್ದು ಎಲ್ಲೆಲ್ಲಿ ಇಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಸಾಕಲ್ವಾ? ನನಗೆ ಡೆಕೋರೇಷನ್ ಫಸ್ಟ್ ಆಫ್ ಆಲ್ ಯಾವ್ದು ಡೆಕೋರೇಷನ್ ಮಾಡೋಕ್ಕೂ ಗೊತ್ತಿಲ್ಲ. ಅದ್ರಲ್ಲಿ ಪೂಜೆಗೆ ಡೆಕೋರೇಷನ್ ಮಾಡ್ಬೇಕು ಅಂದ್ರೆ ನಿಜವಾಗ್ಲೂ ಐ ವಾಸ್ ಸೋ ಕ್ಲೂಲೆಸ್. ನೋಡ ಅಲ್ಲಿ ಬೀಳ್ತಾ ಇದೆ ಕಣೋ ಗಾಡ್. ಮೊದಲಿಗೆ ಶುದ್ಧಿ ಮಾಡ್ಕೊಂಬಿಡಿ ಗೋಮೂತ್ರದಿಂದ. ನಮ್ದು ವಯಸ್ಸಾದವರು ಹಿಂದೆನೆ ನಮಗೆ ಒಳ್ಳೆ ಬೇತಾಳಗಳ ತರ ಕಾಯ್ತಿದ್ದಾರೆ. ಬಿಕಾಸ್ ಅವ್ರು ನಮ್ಮ ಮಿಸ್ಟೇಕ್ಸ್ ನ ಕಂಡುಹಿಡಿಬೇಕಾಗಿತ್ತು ಅಲ್ಲಿ. ಈ ತರ ಸಿಗಿಸ್ಬಾರ್ದು, ಈ ಕಡೆಯಿಂದ ಸಿಗಿಸ್ಬಾರ್ದು. ಈಗ ಒಂದ್ ತಪ್ಪ ಆಗೋಗ್ಬಿಟ್ಟಿದೆ. ಅದು ಏನಂದ್ರೆ ಹಿಂದ್ಗಡೆಯಿಂದ ಆಗ್ಬೇಕಾಗಿತ್ತು. ಈಗ ಮುಂದೆ ಅದನ್ನೆಲ್ಲ ಬಿಟ್ಬಿಡಿ, ಒಂದೇ ಪಾಯಿಂಟ್. ಈಗ ಇಲ್ಲಿಂದ ವಿಲ್ ಡೂ ಇಟ್ ಪ್ರಾಪರ್ಲಿ ಅಂಡ್ ವಿಲ್ ಡೂ ಇಟ್. ಆಗಿನ ಕಾಲದಲ್ಲಿ ಮಹಾಭಾರತದಲ್ಲಿ ಅರ್ಜುನನಿಗೆ ಕೃಷ್ಣ ಗುರುಗಳಂತೆ. ಈ ಕೃಷ್ಣ ಮಾಂಸ ಈ ಅರ್ಜುನನಿಗೆ ಶತ್ರು ತರಾನೆ. ಸರಿ ಮಾಡಿ ತೋರಿಸಿದ್ದೀವಿ. ಅದನ್ನು ಆಮೇಲೆ ಅವರು ಸರಿ ಕರೆಕ್ಷನ್ ಮಾಡೋದೇನಿಲ್ಲ. ಬಿಕಾಸ್ ನಾವು ಇದನ್ನ ಮಾಡ್ತಾ ಇದೀವಿ. ಇದನ್ನಾದ್ಮೇಲೆ ಅಲ್ಲ, ನಮ್ದು ಪಾಯಿಂಟ್ ಹೇಳಿರ್ತೀವಿ. ಕರೆಕ್ಷನ್ ಮಾಡೋದು ಬಿಡೋದು ಯುವರ್ ಪಾಯಿಂಟ್. ಡೋಂಟ್ ವರಿ. ಒಂದು ಸರಿ ಇರಲಿಲ್ಲ, ಒಂದು ಸರಿ ಇವಾಗ ಕೇಳಿದ್ರೆ ಅವ್ರು ಏನು ಹೇಳ್ತಾರೆ, ನಾವು ಸರಿ ಇನ್ನೂ ಸರಿ ಮಾಡಲಿಲ್ಲ ಅಂತ. ಒಂದು ಸರಿ ಮಾಡಲಿಲ್ಲ ಅಂದ್ರೆ ಒಂದು ಚೆನ್ನಾಗಿಟ್ಟಿದ್ರೆ ಒಂದು ಯಾಕೆ ಚೆನ್ನಾಗಿಡಲಿಲ್ಲ. ಪಾಯಿಂಟ್ ನಾಟ್ ದ ಪಾಯಿಂಟ್. ಡೆಕೋರೇಷನ್ ಮಾಡಿದೆ ಅಂದ್ರೆ ಏನ್ ಹಂಗೆ ಮಾಡ್ತಿದ್ದಂಗೆ ಇನ್ನೂ ಕ್ರಿಯೇಟಿವ್ ಐಡಿಯಾಸ್ ಬರ್ತಾ ಇತ್ತು. ಸತ್ಯನಾರಾಯಣ ಪೂಜೆಗೆ ರೆಡಿ ಮಾಡ್ತಾ ಇದ್ದೀರಲ್ವ? ಇಲ್ಲಿ ನೀವು ಇದು ಮಾಡಿದ್ದೀರಾ? ಹಾಕಿ ಎಲ್ಲ ಏನು ಹಾಕಲ್ಲ, ರಂಗೋಲಿ ಬಿಟ್ಟಿದ್ದೀರಾ? ಮುಳ್ಳಿಲ್ದೇ ಇರೋ ಗಡಿಯಾರದ್ದು ಒಂದು ಟೈಮಾ ಅನ್ನೋ ಹಾಗೆ ರಂಗೋಲಿ ಇಲ್ದೇ ಇರೋದು ಒಂದು ಪೂಜೆನಾ ಅಂತ ಕೃಷ್ಣಾನಂದ್ರ ಅವರ ಪ್ರಶ್ನೆ. ರಂಗೋಲಿ ಬಂದಿಲ್ಲ ಅಂತ ಹೇಳಿದ್ರು, ಬಟ್ ಅಂದ್ರೆ ಅಕ್ಕಿ ಇಟ್ಟು ಮಾಡಿ ಓಕೆ, ಬಟ್ ನಾವು ಹೇಳಿದ್ಮೇಲೆ ತಾನೆ ಅವ್ರು ಹಾಕಿದ್ದು. ಪ್ರಿಪರೇಷನ್ ನಲ್ಲೇ ಎಡುವುದವರು ಇನ್ ಪೂಜೆನಲ್ಲಿ ದಬ್ಬಾಕೊಳ್ಳದೆ ಇರ್ತಾರ ಅಂತ ಕಾಯ್ತಾ ಇರೋ ಸೀನಿಯರ್ಸ್ ಒಂದ್ ಕಡೆ, ಏನೇ ಆಗ್ಲಿ ಹದ್ದಿಗೆ ಆಹಾರ ಆಗಬಾರ್ದು ಅನ್ನೋ ಜೂನಿಯರ್ಸ್ ಇನ್ನೊಂದ್ ಕಡೆ. ಸತ್ಯನಾರಾಯಣ ಏನಾಗುತ್ತೆ ನೋಡೋಣ. ನಮೋ ನಾರಾಯಣ. ಮೊದಲಿಗೆ ಸರ್ವ ವಿಘ್ನಗಳನ್ನು ಪರಿಹರಿಸುವಂತಹ ಶಕ್ತಿ ಗಣಪತಿಗಿದೆ. ಯಾವುದೇ ರೀತಿಯಾದಂತಹ ವಿಘ್ನಗಳು ಬರದಂತೆ ಕಾಪಾಡಿಕೊಂಡು ಹೋಗ್ಲಿ ಅಂತೇಳಿ ಗಣಪತಿಯನ್ನ ಪ್ರಾರ್ಥನೆ ಮಾಡ್ಕೊಳ್ಳಿ. ಲೈಫಲ್ಲಿ ಒಂದ್ಸರಿನೂ ಮನೆಗೆಲ್ಲ ಪೂಜೆ ಮಾಡಿದಾಗ ಒಂದ್ ಕಡೆ ಕೂತವನೇ ಅಲ್ಲ, ಇಲ್ಲಿಂದ ಅಲ್ಲಿಗೆ ಅಲ್ಲಿಂದ ಇಲ್ಲಿಗೆ ಓಡಾಡ್ತಾ ಇದ್ದೆ. ಫಸ್ಟ್ ಟೈಮ್ ನನ್ನ ಲೈಫಲ್ಲಿ ಪೂಜೆಲಿ ಕುತ್ಕೊಂಡು ಅಷ್ಟೊಂದು ಟೈಮು ಕತೆ ಎಲ್ಲ ಕೇಳಿದ್ದು. ಎಲ್ಲರಿಗೂ ಸಹ ಒಂದಲ್ಲ ಒಂದು ಕೋರಿಕೆಗಳು ಇದ್ದೇ ಇರುತ್ತೆ. ಆ ಕೋರಿಕೆಗಳನ್ನು ನೆರವೇರಿಸುವಂತಹ ಶಕ್ತಿ ಸತ್ಯನಾರಾಯಣ ಸ್ವಾಮಿಗಿದೆ. ಅಂತಹ ನಿಮ್ಮ ಇಷ್ಟಾರ್ಥವನ್ನು ಕೊಡಲಿ ಅಂತೇಳಿ ಮನಸ್ಸಲ್ಲೇ ಪ್ರಾರ್ಥನೆ ಮಾಡ್ಕೊಳ್ಳಿ, ಪುಷ್ಪಾಕ್ಷತೆಯನ್ನು ಇಟ್ಕೊಂಡು. ಅಲ್ಪನೋ ಸ್ವಲ್ಪನೋ ಆದ್ರೆ ಸಂಕಲ್ಪ ಮಾತ್ರ ಎಲ್ರಿಗೂ ಮಸ್ಟ್ ಅಂಡ್ ಶುಡ್. ಯಾಕೆ ಅಂದ್ರೆ ಶೋನಲ್ಲಿ ಗೆಲ್ಬೇಕಲ್ಲ. ಇನ್ನು ಕಂಕಣ ಕಟ್ಟೋದ್ರಿಂದ ಕಂಟಕ ದೂರ ಆಗುತ್ತೋ ಇಲ್ಲ ಹತ್ರ ಆಗುತ್ತೋ ಸೆಕೆಂಡ್ರಿ, ಬಟ್ ಇಟ್ ಈಸ್ ಆಲ್ಸೋ ಮಸ್ಟ್ ಅಂಡ್ ಶುಡ್. ಅಷ್ಟು ದೊಡ್ಡ ಕಲಶ ಇಟ್ಟು ಸುಮಾರು ಹೂವಿನ ಅಲಂಕಾರ ಮಾಡಿ ಎಷ್ಟು ಸಲ ಅಲಂಕಾರ ನೋಡಿದ್ರು ಸಾಲದು, ಇನ್ನು ನೋಡ್ಬೇಕು ಅಂತ ತುಂಬಾ ಅನ್ನಿಸ್ತಾ ಇತ್ತು. ಗಣೇಶನ ಅಪ್ಪಣೆ ಪಡೆದಿರೋ ಜಾಲಿ ಜೂನಿಯರ್ಸ್ ಮತ್ತು ಸೂಪರ್ ಸೀನಿಯರ್ಗಳಿಗೆ ಅಗ್ನಿ ಪರೀಕ್ಷೆ ಅಂದ್ರೆ ಗಣಹೋಮ. ಲೌಕಿಕಂ ಅಗ್ನಿಮಾದಾಯ ಒಳಗಡೆ ಪ್ರಾರ್ಥನೆ ಮಾಡಿಕೊಡಿ. ಅಗ್ನಿದೇವನ ಪ್ರಾರ್ಥನೆ ಮಾಡಿಕೊಂಡು ಒಳಗಡೆ ಹಾಕಬೇಕಾಗುತ್ತೆ.
ಧ್ಯಾನದಲ್ಲಿ ಮುಳುಗಿದ್ದ ಸೂಪರ್ ಸೀನಿಯರ್ಸ್ ಹಾಗೂ ಜಾಲಿ ಜೂನಿಯರ್ಗಳಿಗೆ ಅರ್ಚಕರಿಂದ ಭಗವಂತನ ಮಹಿಮೆ ಬಗ್ಗೆ ಕಿರುಕಥೆ. ಬಂದಂತಹವನು ಎಲ್ಲವನ್ನ ನೋಡ್ತಾನೆ, ಏನಪ್ಪ ಕಷ್ಟ ಕಾರ್ಪಣ್ಯದಿಂದ ಕೂಡಿದ್ದಾರಲ್ಲ ಅಂತೇಳಿ, ನಿಮ್ಮ ಕಷ್ಟ ಎಂತಹದ್ದು ಅಂತ ಕೇಳಿದಾಗ ಈ ತರ ಒಬ್ಬರು ಕಟ್ಟಿಗೆಯನ್ನು ವ್ಯಾಪಾರ ಮಾಡಿ ಜೀವನ ಮಾಡ್ತಾ ಇದ್ರೆ, ಇನ್ನ ಕೆಲವರು ಒಂದು ಭಿಕ್ಷೆಯನ್ನೆತ್ತಿ ಜೀವನವನ್ನು ಮಾಡ್ತಾ ಇದ್ರೆ, ಇದನ್ನೆಲ್ಲವನ್ನ ನೋಡ್ತಾನೆ. ನಾವು ಜನರೇಷನ್ ಎಲ್ಲರೂ ಓಕೆ ಭಕ್ತಿಯಿಂದ ಕೇಳಿಸ್ಕೊಂತ ಇದೀವಿ ಏನು ಅದು ಅಂತ. ದೇವಮ್ಮ ಇರ್ಬೋದು, ಕ್ಷಮಮ್ಮ ಇರ್ಬೋದು, ಇಂದ್ರಮ್ಮ ಇರ್ಬೋದು, ಫಸ್ಟ್ ಲೈನ್ ಅಲ್ಲೇ ಕೂತ್ಕೊಂಡು ಹಿಂಗೆ ನೋಡ್ತಾ ಇರ್ತಾರೆ, ಆಮೇಲೆ ಅಲ್ಲೇ ನಿದ್ದೆ ಮಾಡ್ತಿರ್ತಾರೆ. ನಮ್ಗೇನಂದ್ರೆ ಈ ಕಡೆ ಅಷ್ಟು ಬೋಧನೆ ಕೊಟ್ರು, ದೇವರಂತ ಬಂದಾಗ ಫುಲ್ ಯಾರ ಅನ್ಕೊಂಡೆಲ್ಲ ನಿದ್ದೆ ಮಾಡ್ತಿದ್ರು. ಲೈಫ್ ಸೂಪರ್ ಗುರುವಿನ ಸಾರಥಿಗಳು ಹೆಜ್ಜೆ ಮೇಲೆ ಹೆಜ್ಜೆ ಇಡ್ತಾ ಪೂಜೆಗೆ ಬಂದ್ರು. ಪ್ರದಕ್ಷಿಣೆ ಅಂತ ಹೇಳ್ತೀವಿ. ನಮ್ಮ ಅಹಂ ಅನ್ನುವಂಥದ್ದೆಲ್ಲ ಕಳೆದು ಭಗವಂತನ ಒಂದು ಲಕ್ಷ್ಮೀ ಶ್ರೀ ಸತ್ಯನಾರಾಯಣ ಸ್ವಾಮಿ ಕೃಪಾ ಕಟಾಕ್ಷ ಕೊಡ್ಲಿ ಅಂತೇಳಿ ಎಲ್ಲರಿಗೂ ಭತ್ತದರಳು ಬರುತ್ತೆ. ಎಲ್ಲರ ಕೈಯಲ್ಲಿ ಇಟ್ಕೊಂಡು ಪ್ರಾರ್ಥನೆ ಮಾಡಿಕೊಂಡು ಅರ್ಪಣೆಯನ್ನು ಮಾಡಬೇಕು. ಸತ್ಯನಾರಾಯಣನ ದೃಷ್ಟಿಲಿ ಸೂಪರ್ ಸೀನಿಯರ್ಗಳಾಗ್ಲಿ ಜಾಲಿ ಜೂನಿಯರ್ಗಳಾಗ್ಲಿ ಎಲ್ರೂ ಒಂದೇ. ಪೈಪೋಟಿ ಬಿಟ್ಟು ಅಹಂಗಳನ್ನೆಲ್ಲ ಅರ್ಪಿಸಿದ್ದೆ ಲೈಫ್ ಸೂಪರ್ ಗುರು. ಪೂಜೆ ಆಯ್ತು, ಪ್ರಸಾದ ತಿಂದಿದ್ದು ಆಯ್ತು. ಸಿಹಿ ತಿಂದು ಯುದ್ಧಕ್ಕೆ ನಿಂತ ಸೀನಿಯರ್ಗಳಿಗೆ ಹಾಗೂ ಜೂನಿಯರ್ಗಳಿಗೆ ಆಲ್ ದಿ ಬೆಸ್ಟ್. ಓಕೆ, ಈಗ ನಿಮಗೆ ಕೊಟ್ಟಿರೋಂಥ ಒಂದು ಟಾಸ್ಕ್ನ ತುಂಬಾನೇ ಚೆನ್ನಾಗಿ ಮಾಡಿದ್ರೆ ಅಂತ, ಪೂಜೆ ಕೂಡ ತುಂಬಾ ಚೆನ್ನಾಗಿದೆ ಅಂತ ನಾನು ಅನ್ಕೊಂಡಿದ್ದೀನಿ. ತುಂಬಾನೇ ಖುಷಿ ಆಯ್ತು, ಒಂದು ಒಳ್ಳೆ ಗುಡ್ ವೈಬ್ರೇಷನ್ಸ್ ಬಂತು. ಅಂಡ್ ಥ್ಯಾಂಕ್ ಯು ಎಲ್ಲರಿಗೂ ಅಂಡ್ ಇಂಪಾರ್ಟೆಂಟ್ ವಿಚಾರ ಇವಾಗ ಇನ್ನು ನೆಕ್ಸ್ಟ್ ಸ್ಟೋರಿ, ಸ್ಕ್ರೀನ್ ಪ್ಲೇ, ಡೈರೆಕ್ಷನ್ ಎಲ್ಲಾನು ನನ್ನ ಕಡೆಯಿಂದ. ಅದು ಇವ್ರಿಗೆ ಟಾಸ್ಕ್. ನಾನೇನು ಟಾಸ್ಕ್ ಅನ್ಕೊಂಡು ಬಂದಿದ್ದೀನಿ ಅನ್ನೋದನ್ನ ಹೇಳೋದಕ್ಕೆ ನಾವು ಬೆಳಗ್ಗೆ ಮೀಟ್ ಮಾಡ್ತಿದ್ದ ಜಾಗಕ್ಕೆ ಹೋಗ್ಬೇಕು. ಸೊ ಎಲ್ಲಾನು ಅಲ್ಲಿ ಮೀಟ್ ಮಾಡ್ತೀವಿ. ಆದಷ್ಟು ಬೇಗ ನಾವು ಅಲ್ಲಿ ಶಿಫ್ಟ್ ಆಗೋಣ. ಓಕೆ, ಶುಭಕರವಾಗಿ ಮನೇಲಿ ಪೂಜೆ ನಡೆದಿದೆ, ಎಲ್ರಿಗೂ ಖುಷಿಯಾಗಿದೆ. ಈ ಚಾಲೆಂಜಲ್ಲಿ ಏನ್ ತಪ್ಪುಗಳಾಗಿದೆ, ಏನ್ ತಪ್ಪುಗಳಾಗಿಲ್ಲ ಅನ್ನೋದನ್ನ ಆಮೇಲೆ ವಿಚಾರಣೆ ಮಾಡೋಣ. ಈಗ ಯೋಗಿ, ಅದೇನಪ್ಪ ನಿನ್ ಚಾಲೆಂಜು? ಮೈ ಡಿಯರ್ ಬಾಯ್ಸ್ ಅಂಡ್ ಗರ್ಲ್ಸ್, ಎಸ್ ಬಾಯ್ಸ್ ಅಂಡ್ ಮೈ ಲವ್ಲಿ ಸೂಪರ್ ಸೀನಿಯರ್ಸ್, ಈಗ ನಮ್ಮ ಸೂಪರ್ ಸೀನಿಯರ್ಗಳು ನಮ್ಮೆಲ್ರಿಗೂ ಒಂದು ಜಿಂಗ್ ಚಾಕ್ ಲೇಟ್ ನೈಟ್ ಪಾರ್ಟಿನ ಆರ್ಗನೈಸ್ ಮಾಡ್ತಾರೆ. ಹೆಂಗೆ ಈ ಪಾರ್ಟಿಗೆ ಗೆಸ್ಟ್ಗಳು ನನ್ನ ಜಾಲಿ ಜೂನಿಯರ್ಸ್. ಪಾರ್ಟಿಗಳಲ್ಲಿ ಬೇಕಾದಷ್ಟು ಥೀಮ್ಸ್ಗಳು ಇರ್ತವೆ. ಇವತ್ತು ನಮ್ಮೆಲ್ರಿಗೂ ಕೊಡ್ತಾ ಇರುವಂತಹ ಲೇಟ್ ನೈಟ್ ಪಾರ್ಟಿಯ ಥೀಮ್ ಬೈಕ್ಸ್ ಅಂಡ್ ಬೇಬ್. ನಾವು ಏನ್ ಟಾಸ್ಕ್ ಇರ್ಬೋದು ಅಂತ ಯೋಚನೆ ಮಾಡೋದ್ರಲ್ಲಿ ಈ ತರ ನೀವು ಮನೇನ ಪಾರ್ಟಿ ಹಾಲ್ ಮಾಡಬೇಕು, ಪಾರ್ಟಿ ನಡೆಸಬೇಕು, ಥೀಮು ಬೈಕ್ಸ್ ಅಂಡ್ ಬೇಬ್ಸ್ ಅಂತ ಹೇಳಿದ್ರು. ನಮ್ಗೆ ತುಂಬಾ ಖುಷಿ ಆಯ್ತು. ಪಾರ್ಟಿ ಅಂದ್ರೆ ಮ್ಯೂಸಿಕ್, ಮ್ಯೂಸಿಕ್ ಇಲ್ಲೇ ಪಾರ್ಟಿ ಆಗೋದೇ ಇಲ್ಲ. ಏನಂತೀರಪ್ಪ ಅಲ್ವಾ? ಸೊ ಸೀನಿಯರ್ಸ್, ನಿಮಗೆ ಅಂತ ಒಬ್ರು ಡಿಜೈನ್ ಕೊಟ್ಬಿಡೋಣ, ಒಬ್ರು ಡಿಜೈನ್ ಕೊಡ್ತೀನಿ. ನಿಮ್ಮಲ್ಲಿ ಇಬ್ರು ಡಿಜೆಗಳಾಗಿ ಕೆಲಸ ಮಾಡಬೇಕು. ಅದನ್ನ ಯಾರು ಮಾಡ್ತಾರೆ ಅಂತ ನಾನೇ ಡಿಸೈಡ್ ಮಾಡ್ಬಿಟ್ಟಿದ್ದೀನಿ. ಯಾ, ನಾನು ಅಷ್ಟೇ ಎಲ್ಲ ಈಸಿ ಮಾಡ್ಕೊಟ್ಬಿಡೋಣ. ಲೈಫ್ ಸಿಂಪಲ್. ಆಯ್ತು, ಜಟ್ಟಿಗಳು ಮತ್ತೆ ನಮ್ಮ ಲಕ್ಷ್ಮೀ ಸಿದ್ದಿ ಅವರು ಇವತ್ತಿನ ಪಾರ್ಟಿ ಅಂದ್ಮೇಲೆ ಫುಡ್ಡು, ಶಾಂಪೇನು ಇದೆಲ್ಲ ಇರ್ಲೇಬೇಕಲ್ವಾ? ಸೊ ನೀವೆಲ್ಲ ಏನ್ ತಿಂತೀರಾ, ಏನ್ ಕುಡಿತೀರಾ ಎಲ್ಲ ನೀವೇ ಸೆಲೆಕ್ಟ್ ಮಾಡ್ತೀರಾ.
ಅಂಡ್ ಏನ್ ಕೃಷ್ಣಾನಂದಮ್ಮ ಏನು ಡೌಟ್ ಇದೆ ಕೇಳಪ್ಪ. ಕುಡಿಯಲ್ವಲ್ಲ, ಏನ್ ಮಾಡೋದು? ಕುಡಿಯಲ್ಲ ಅಂತ ಕೈಯಲ್ಲಿ ಹಿಡ್ಕೊಂಡು ಓಡಾಡಿ ಸ್ವಾಮಿ. ಅದ್ಮೇಲೆ ಮಾಡ್ತೀನಿ. ಅಂಡ್ ಅದರ ಜೊತೆಗೆ ಮುಖ್ಯವಾಗಿ ಪಾರ್ಟಿಗಳಲ್ಲಿ MC ಇರ್ಲೇಬೇಕು. MC ಅಂದ್ರೆ ಮಾಸ್ಟರ್ ಆಫ್ ಸೆರೆಮನಿ. ಮಾಸ್ಟರ್ ಆಫ್ ಸೆರೆಮನಿ ನಡೆಸ್ಕೊಡುವಂತವ್ರು ನಿರೂಪಕರು ನಮ್ಮಿಬ್ರ ತರಾನೇ ನಮ್ಮ MC ಗಳು ಇಬ್ಬರಿದ್ದಾರೆ. ತರಕಾರಿ ಅವ್ರ ಜೊತೆಗೆ ನನ್ ಕೊಟ್ಬಿಟ್ರು, ನನ್ಗೆ ತುಂಬಾ ಖುಷಿ ಆಯ್ತು. ಪಾರ್ಟಿ ಅಂದ್ಮೇಲೆ ಒಂದು ಥೀಮ್ ಕೊಟ್ಟಾದ್ಮೇಲೆ ಅದಕ್ಕೆ ಅಂತ ಒಂದು ಡ್ರೆಸ್ ಕೋಡ್ ಇರತ್ತೆ. ಎಲ್ಲ ಮೇಲ್ ಸೀನಿಯರ್ಸ್ ಏನಿದ್ದೀರಾ ನೀವು ಫುಲ್ ಬೈಕರ್ಸ್ ಲುಕ್ಕಲ್ಲಿ ಬರಬೇಕು. ಅಂಡ್ ನನ್ನ ಎಲ್ಲ ಡಾರ್ಲಿಂಗ್ಗಳು ಬೇಬ್ ಲುಕ್ಕಲ್ಲಿ ಬರ್ತೀರಾ. ಈ ಕಾಸ್ಟ್ಯೂಮ್ ಡಿಪಾರ್ಟ್ಮೆಂಟ್ ನ ಇನ್ಚಾರ್ಜ್ ಚಕ್ರವರ್ತಿ ಸರ್, ನನ್ನ ಡಾರ್ಲಿಂಗ್ ಮುನಿಕಾ ಡಾರ್ಲಿಂಗ್ ನೀವಿಬ್ರು. ಅಂಡ್ ನೀವು ಮಿಕ್ಕವ್ರೆಲ್ಲರೂ ಆರಾಮಾಗಿ ಗಾರ್ಡನ್ ಏರಿಯಾನಲ್ಲಿ ಕೂತ್ಕೊಂಡು ಅಲ್ಲೆಲ್ಲ ಡೆಕೋರೇಟ್ ಮಾಡಿಸಿ, ಲೈಟಿಂಗ್ ಮಾಡಿಸಿ, ಫುಡ್ ಏನೇನ್ ಬೇಕೆಲ್ಲ ಸೆಲೆಕ್ಟ್ ಮಾಡಿ ಪ್ರಾಪರ್ ಆಗಿ ರೆಡಿ ಆಗ್ಬೇಕು. ಈ ಬೈಕ್ ಅನುಭವ ಅದು ಏನೋ ನನಗಷ್ಟು ಹಿಡಿಸ್ತಿಲ್ಲ. ಅದು ವೈನ್ ಕುಡಿಯೋದು, ನಾನ್ ವೆಜ್ಜು ಅದು ಅಂತ ಹೇಳಿದಾಗ ಒಂಥರ ಅನ್ನಿಸ್ತು. ಅಂಡ್ ಜಾಲಿ ಜೂನಿಯರ್ಸ್, ನೀವುಗಳು ನಿಮ್ಮದೇ ಕಾಸ್ಟ್ಯೂಮ್ಗಳನ್ನ ಹಾಕೊಂಡು ಪಾರ್ಟಿಗೆ ಹೆಂಗ್ ಬೇಕಾದ್ರೂ ರೆಡಿಯಾಗಿ ಬರ್ಬೋದು. ಮೈ ಡಿಯರ್ ಸೀನಿಯರ್ಸ್, ಇಷ್ಟು ಹೊತ್ತಿನವರೆಗೆ ಮಾನ್ಯ ಯೋಗಿಯವರು ಬಹಳಷ್ಟು ವಿಷಯಗಳನ್ನ ಹೇಳಿದ್ದಾರೆ. ಈ ವಿಷಯಗಳಲ್ಲಿ ನಿಮ್ಗೆ ಎಷ್ಟು ಅರ್ಥ ಆಯ್ತೋ, ಏನು ಗೊತ್ತಾಯ್ತೋ? ನನಗಂತೂ ಅರ್ಥವೇ ಆಗಿಲ್ಲ. ಸೀನಿಯರ್ಸಿಗೆ ಫುಲ್ ಟೆನ್ಷನ್. ಪಾರ್ಟಿ ಅಂದ್ರೆ ಏನು ಅಂತಾನೆ ಅವ್ರಿಗೆ ಗೊತ್ತಿರ್ಲಿಲ್ಲ. 12 ಗಂಟೆ 1 ಗಂಟೆ ಅಲ್ಲಿಗೆ ಮುಗಿಯುತ್ತೆ ಪಾರ್ಟಿ, ಅದೇ ಒಂದು ದೊಡ್ಡದು ಅಂತ ಅನ್ಕೊಂಡ್ಬಿಟ್ಟಿದ್ರು. ಮಾಮ ಶ್ರೀ ಮಾಲಶ್ರೀ ಪಕ್ಕ ಪಕ್ಕ ಬಂದು ನಿಂತ್ಕೊಳ್ಳಿ. ನಾವಿಬ್ರು ಏನ್ ಮಾಡ್ತೀವಿ ಅದನ್ನ ಮಾಡ್ಬೇಕು. ನೀವಿಬ್ರು ನೋಡಿ. ಗುಡ್ ನೈಟ್. ಗುಡ್ ನೈಟ್. ಗುಡ್ ನೈಟ್. ಶುರು ಆಗಿಲ್ಲ. ಗುಡ್ ನೈಟ್. ಹಲೋ. ಯಾವುದೇ ಕಾರಣಕ್ಕೂ ತಪ್ಪು ಮಾಡಬೇಡಿ. ನನ್ನ ಮರ್ಯಾದೆ ಉಳಿಸಿ. ಧೈರ್ಯವಾಗಿರಿ ಅಷ್ಟೇ. ಅದೇ ಬೇಕಿದೆ. ಅದೇ ಸೀನಿಯರ್ಸ್ ನಮ್ಮ ಜೂನಿಯರ್ಗಳಿಗೆ ಅಂತ ಒಬ್ಬ ಪುರೋಹಿತನ್ ಕೊಟ್ಟಿದ್ರು. ಬೆಳಗ್ಗೆ ಪುರೋಹಿತರು ಬಂದ್ರು, ಈಗ ಜರ್ರಿ ಬರ್ತಾ ಇದ್ದಾರೆ. ಈತ DJ ಜೆರ್ರಿ ಅಂತ ಇವತ್ತು ರಾತ್ರಿ ಎಲ್ಲ ಫನ್ಗಳನ್ನ ಮಾಡೋದಕ್ಕೆ ನಿಮ್ಗೆ ಹೆಲ್ಪ್ ಮಾಡ್ತಾನೆ. ಬಡಿ ಕೂಲ್ ಡನ್. ಸೊ ಎಲ್ರು ಒಟ್ಟಿಗೆ ಹೇಳ್ಬಿಡಿ. ಫಸ್ಟ್ ಟೈಮ್ ಪಾರ್ಟಿ ಮಾಡ್ತಿರೋ ಸೂಪರ್ ಸೀನಿಯರ್ಗಳಿಗೆ ಪ್ರಿಪರೇಷನ್ ಬೇಡವೆ? ಏನ್ ಮಾಡೋದು, ಹೇಗ್ ಮಾಡೋಣ ಅಂತ ಅನ್ನಿಸ್ತು. ಸ್ಪೆಷಲ್ ರೂಮ್ ಇದೆಯಲ್ಲ, ಅಲ್ಲಿ ಹೋಗಿ ನೋಡಿದ ಮೇಲೆ ಸಿಕ್ಕಾಪಟ್ಟೆ ಧೈರ್ಯ ಬಂದ್ಬಿಡ್ತು. ಇಲ್ಲಿರ್ತಕ್ಕಂಥ ಪ್ರಾಪರ್ಟೀಸ್ ಎಲ್ಲ ಉಪಯೋಗಿಸ್ಕೊಂಡು ಸೆಟ್ಗಳನ್ನು ಅರೇಂಜ್ ಮಾಡ್ತಕ್ಕಂಥ ಜವಾಬ್ದಾರಿ ನಮ್ದಿತ್ತು. ವಯಸ್ಸು ದೇಹಕ್ಕೆ ಹೊರತು ಮನಸ್ಸಿಗಲ್ಲ ಅನ್ನೋ ಮಾತು ನಮ್ ಭೋಜಮ್ಮ ನೋಡಿದ್ರೆ ಗೊತ್ತಾಗುತ್ತೆ. ಅಲ್ಲ, ನಾನು ಅಲ್ಲಿ ಕೊಡುವಾಗ ಇದು ಜಾರಿ ಹೋಯ್ತು. ಸೀನಿಯರ್ ಕೃಷ್ಣಾನಂದ್ ನಮ್ ಕಾಶಿನಾಥ್ ಥರ ಅನುಭವ ಜಾಸ್ತಿ. ಪಾಪ ಹೋದೆಯ ದೂರ ಓ ಜೊತೆಗಾರ ಸೇರಲು ಬಂದಾಗ ಅನ್ನೋ ಸ್ಥಿತಿ. ಅವ್ರು ಬರೀ ಇಂಗ್ಲಿಷ್ ಅಲ್ಲ ಹೇಳ್ಕೊಟ್ರು, ನಮ್ಗೆ ಅರ್ಥನೇ ಆಯ್ತಾ ಇಲ್ಲ. Any questions or doubts that you want to know? Yeah. Yes, so what is it? ಡಿಜೆಗೆ ಸರಿಯಾಗಿ ಕನ್ನಡ ಬರೋಲ್ಲ, ದೇವಮ್ಮ ಲಕ್ಷ್ಮಿಗೆ ಇಂಗ್ಲಿಷೇ ಬರೋಲ್ಲ. ಅಂಟೆ ಇಲ್ಲ ಅಂದ್ಮೇಲೆ ಇನ್ ವಾಲ್ ಪೋಸ್ಟರ್ ಹೆಂಗ್ ಅಂಟ್ಕೊಳತ್ತೆ? You all are doing what youngsters do. Keep that in mind. ಇರ್ಲಿ ಬಿಡಿ. ಅದು ನನಗೆ ಅರ್ಥನೇ ಆಗ್ತಿರ್ಲಿಲ್ಲ. ಒಟ್ಟು ಚೆನ್ನಾಗಿ ಮಾತಾಡ್ತಿದ್ರು, ಆದರೆ ಅವ್ರು ಯಾವ ಥರ ಇಂಗ್ಲೀಷ್ ಮಾತಾಡ್ತಾರೆ ಅನ್ನೋದೇ ನನಗೆ ಅರ್ಥ ಆಗ್ತಿರ್ಲಿಲ್ಲ. ನಿಮ್ಮ ಆಡಿಯನ್ಸ್ಗೆ ಇವಾಗ ಬರ್ತಾರಲ್ಲ ನಿಮ್ಮ ಇನ್ವೈಟ್ಸ್, ಅವ್ರಿಗೆಲ್ಲ ಹೆಂಗೆ ನೀವು ಎಂಟರ್ಟೈನ್ ಮಾಡ್ತೀರಾ? MC ಆಗ್ಬಿಟ್ಟು
Okay, that's being a good host. ತುಂಬಾ ಖುಷಿ ಆಯ್ತು. 20-25 ವರ್ಷ ಸನ್ನಿವೇಶದಲ್ಲಿ ಮಾಡುವಂತದ್ನ ನನಗೆ ಈ ವಯಸ್ಸಿನಲ್ಲಿ ಕೊಡ್ತಿರಲ್ಲ, ಖುಷಿ ಆಯ್ತು. Now, you both are the MCs. So, come in. Okay, please come in. Please come in. This is the food we have. And please enjoy. Enjoy, ಬನ್ನಿ. ಪಾಪ ನಮ್ ಡಿಜೆ ಈಗ ಇಬ್ಬರ ನಡುವಿನ ಮುದ್ದಿನ ಡಿಜೆ. ಬನ್ನಿ ಕುಂತ್ಕೊಳ್ಳಿ, ಸುಖ ಎಲ್ಲ ಎಂಜಾಯ್ ಮಾಡೋದು, ಜಾನ್ಸು ಅದು ಇದು ಮ್ಯೂಸಿಕ್ಕು ಎಲ್ಲ ಇದೆ. ಬನ್ನಿ ಬನ್ನಿ. ಹಾಯ್, ಅವರ್ ಯು ಫೈನ್, ಸಿಟ್ ಡೌನ್, ಜಾನ್ಸ್ ಫೈನ್. ಬನ್ನಿ ಕುಂತ್ಕೊಳ್ಳಿ. ನೀವು ಆವಾಗಿಂದ ಬನ್ನಿ ಕುಂತ್ಕೊಳ್ಳಿ. ಎಂಜಾಯ್ ಮಾಡಿ. ಅವ್ರು ಕುಂತ್ಕೊಂಡೇ ಇರ್ತಾರ. ಐ ಆಮ್ ದೇವಮ್ಮ, ಐ ಆಮ್ ಕೋಟೆ ಅಂತ ಅನ್ಕೊಂಡಿದ್ದೆ. ಕರಿಬೇಕು, ವೆಲ್ಕಮ್ ಮಾಡಬೇಕು ಅನ್ನೋದು ಎಲ್ಲ ಹೇಳ್ಕೊಟ್ರು. How are you? Fine. Doing good? Please come in. So, this is what the party is all about. Dance and enjoy. And here we go. We have lots of fun and games. ಸೀನಿಯರ್ ದೇವಮ್ಮ ಚೈನಾ ವಾಲ್ಗಿಂತ ಗಟ್ಟಿ, ಎಷ್ಟು ಹೊಡೆದ್ರು ಮೊಳೆನೇ ನಿಲ್ಲೋಲ್ಲ. ಅಲ್ಲ ಬನ್ನಿ ಎಂಜಾಯ್ ಮಾಡೋಣ. ಇವತ್ತು ಡ್ಯಾನ್ಸ್ ಕ್ಲಾಸ್ ಇದೆ, ಎಲ್ಲ ಇದೆ. ಟಕ್ಕ 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 ಹೇಳಿ. ನಮ್ ಡಿಜೆಗಂತೂ ತೋಪಡ ಹೊಡೆದು ಸುಸ್ತಾಯ್ತೆ ವಿನಃ ಟೀ ಕುಡ್ ಮಾತ್ರ ನೈಸ್ ಆಗ್ಲೇ ಇಲ್ಲ. ಅದು ನಾವು ಐಡಿಯಾ ಕೊಟ್ಟಿವಿ, ಇಷ್ಟು ಟೈರ್ ಹಾಕೋ, ಮಿಕ್ಕಿದೆಲ್ಲ ಸೋಫಾ ಮಾಡಿಬಿಟ್ಟು ಒಂದು ಸೋಫಾ ಕೊಡು ಅಂತ ನಾವು ಹೇಳಿದ್ದೇನೆ. ಅವ್ರು ಎಕ್ಸಿಕ್ಯೂಟ್ ಮಾಡಿದ್ರು. ಸೂಟಬಿಲಿಟಿ ಇದೆ. ನಮ್ಮ ಪ್ರಾಪರ್ಟೀಸ್ನ ಯಾವ್ಯಾವ ಮೂಲೆಗಳಲ್ಲಿ ಯಾವ್ಯಾವ ಜಾಗದಲ್ಲಿ ನಾವೇ ಒಂದು ಐಡಿಯಾ ಮಾಡಿ ಒಂದೊಂದಾಗಿ ಇನ್ಸ್ಟಾಲ್ ಮಾಡ್ತಾ ಇದ್ವಿ. The vulgar, the more vulgar, the better. More vulgar, the better. Yes. Bikers are like that. Damar, and some vulgar songs. They don't like decent. ಇದು ಫುಲ್ಲು ಇದು ಡಿಜೆ ಸೆಟಪ್ ಅಂತಾರೆ. ಫುಲ್ ಡಿಜೆ ಹಿಂಗೆ ಮಾಡೋದು ಅನಂತಲೇ ಅದು ನಮಗೂ ಒಂದು ಮಜಾ ಅನಿಸ್ತಾರೆ. ಅವ್ರ ಹತ್ರ ತಿರುಗಿಸ್ಕೊಡಂತೆ ಅದು ಮಾಡ್ಕೊಂಡು ಇಲ್ಲಿ ಕಂಟ್ರೋಲ್ ನಿಮಗೆ. ತುಂಬ ಬೇಜಾರು ಅನಿಸಿದ್ದು ಯಾವ ಥರ ಡ್ರೆಸ್ ಹಾಕ್ಕೋಬೇಕು ಏನೋ ಈ ಪಾರ್ಟಿಗಳಲ್ಲಿ, ಆ ಥರ ಏನಾದರೂ ಟಾಸ್ಕ್ ಕೊಡ್ತಾರೆ. ಕಸ್ಟಮರ್ ಸಹ ಅವರು ತುಂಬ ಚೆನ್ನಾಗಿರೋ ಡ್ರೆಸ್ ಕೊಟ್ಟರು. ಸಲಾಡ್, ಸೂಪು ಈ ಎಲ್ಲ ಐಟಮ್ಗಳನ್ನು ಬ್ಯಾಕ್ಗ್ರೌಂಡ್ ಪ್ರಕಾರ ನಾವು ಹೇಳಿದ್ವಿ. Once again, welcome to Live Super Guru. Idu Generation Waru. And ಇಲ್ಲಿ ನಡೀತಾ ಇದೆ Bikers and Babes Party. ಸೂಪರ್ ಸೀನಿಯರ್ಗಳೆಲ್ಲ ನಾನ್ ಕೊಟ್ಟಿರೋ ಚಾಲೆಂಜ್ಗೆ ಪ್ರಿಪೇರ್ ಆಗಿ ಅದ್ದೂರಿಯಾಗಿ ರೆಡಿ ಮಾಡ್ಬಿಟ್ಟಿದ್ದಾರೆ. ಸೊ ನಾನಂತೂ ಅವ್ರನ್ನ ನೋಡಕ್ ಕಾಯ್ತಾ ಇದ್ದೀನಿ. ನಮ್ಮ ಗುರುಗಳಂತೂ ನಮ್ಮ ಡಿಜೆ ಜರ್ರಿ ಜೊತೆ ಸೆಟಲ್ ಆಗ್ಬಿಟ್ಟಿದ್ದಾರೆ. ಗುರುಗಳೇ ನಿಮ್ಗೆಲ್ಲ ಓಕೆನಾ? ಸೂಪರ್ ಯೋ ಓ ತಗೊಳಪ್ಪ. ಓಕೆ. ಸೊ ಆಲ್ ಬೈಕರ್ಸ್ ಅಂಡ್ ಆಲ್ babes, ವೆಲ್ಕಮ್ ಟು ದ ಫ್ಲೋರ್. ಡ್ರೆಸ್ ಎಲ್ಲ ನೋಡ್ತಾ ಇದ್ರೆ ಒಳ್ಳೆ ಥಿಯೇಟರ್ ರವಿಚಂದ್ರನ್ ಹಂಗೆ ಡ್ರೆಸ್ ಮಾಡ್ಬಿಟ್ರು. ನನಗೆ ಎಮೋಷನ್ ಮೇಲೆ ಎಮೋಷನ್, ಖುಷಿ ಬೇರೆ. ಹಲೋ, ವೆಲ್ಕಮ್. ಬೈಕ್ ಮೇಲೆ ಫರ್ನಾಂಡಿಸ್ ಅವ್ರ ಜೊತೆ ನಾವು ಕೂತ್ಕೊಂಡು ಬಂದ ಕೂಡಲೇ ಹಿಂಗೂ ಇರುತ್ತಾ ಈ ಥರ ಪಾರ್ಟಿಗಳು ಅಂತ ತುಂಬ ಆಶ್ಚರ್ಯ ಆಯಿತು. ನನಗೆ ಚಕ್ರವರ್ತಿ ಇದರಲ್ಲಿ ಬರುವಾಗಲೇ ಅಲ್ಲಿ ಕೂರೋದಕ್ಕೆ ಮೊದಲು ಎಲ್ಲರೂ ಒಂದು ಸೈಡ್ ಕೂತರು ಹೆಂಗಸರು. ನಾನು ಆಗಲೇ ಒಂದು ಫೋಸ್ ಗಂಡಸಿನಂಗೆ ಆಚೆ ಕಾಲ ಹಾಕಿ ಕೂತು ಒಳ್ಳೆ ಸ್ಟೈಲ್ ಮಾಡ್ಕೊಂಡು ಹಾಯ್ ಬಾಯ್ ಅಂದ್ಕೊಂಡು ಆ್ಯಕ್ಷನ್ ಮಾಡಿಕೊಂಡೇ ಬಂದೆ.
ಬೈಕಿನ ಮೇಲೆ ಹತ್ಕೊಂಡು ಬರಲಿಲ್ಲ, ಬೈಕ್ ದುಡ್ಕೊಂಡ್ ಬಂದಿದ್ವಿ. ಅವ್ರು ಹೊಡ್ಕೊಂಡು ಹೋಗ್ತಾರೆ, ನಾವು ದುಡ್ಕೊಂಡು ಮುಂದೆ ಹೋಗುವ ಅನ್ನೋದು. ಕುಣಿದು ಕುಪ್ಪು ಹಸೋದಲ್ಲ ಅಂತ ನಮಗೆ ನಾಸಿಕ್ ಬರಾಕೈತಿ. ನಮ್ಗೊಂಥರ ಈದಾಗೈತಿ, ಏನು ಮರ ಇದೆ ಎಲ್ಲಿದ ಹೆಂಗೆ ಅನ್ನಕತ್ತಿದ್ವಿ ರೀ. ಯೋಗಿ ಹೆಂಗಿದಾರೆ ನಮ್ಮ ಸೂಪರ್ ಸೀನಿಯರ್ಸ್? ನೋಡ್ತಿದ್ದ ಹಂಗೇನೆ ದೃಷ್ಟಿ ತೆಗಿಬೇಕು ಅಂತಲ್ವಾ? ತೆಗೆದು ಬಿಡಿ ಮತ್ತೆ ನೀವು ಬಮ್ಮ ಒಟ್ಟಿಗೆ. ಓಕೆ, ಹಾಳು ದೃಷ್ಟಿ ಮೂಳು ದೃಷ್ಟಿ ಎಲ್ಲ ಹೋಗ್ಲಿ ಇವತ್ತು. ತಗೊಳಪ್ಪ. ಸೊ ನಮ್ಮ ಸೂಪರ್ ಸೀನಿಯರ್ಗಳು ಅದ್ದೂರಿಯಾಗಿ ರೆಡಿಯಾಗಿ ಬಂದಿದ್ದಾರೆ. ಈಗ ಅಲ್ಲಿ ನೋಡಿ 4 ಜನ ರೆಡಿಯಾಗಿ ನಿಂತಿದ್ದಾರೆ. ನಮ್ಮ ಕೃಷ್ಣಾನಂದ ಅವರು, ಮಾಡ್ರನ್ ದೇವಮ್ಮ ಅವರು ಇಬ್ರು ಸೇರ್ಕೊಂಡು MC ಗಳಾಗಿ ಫುಲ್ ತಯಾರಿ ತಗೊಂಡು ರೆಡಿಯಾಗಿ ನಿಂತಿದ್ದಾರೆ. ಆ ಕಡೆ ಬಂದ್ರೆ ನಮ್ಮ DJ ಪೇರು ಜಟ್ಟಿ ಮನೆಯವರು, ಅದ್ರ ಜೊತೆಗೆ ಸಿದ್ದಮ್ಮನವರು. ವಂಡರ್ಫುಲ್. ಕರೆನ ಇಬ್ರು ರೆಡಿ? ಜಟ್ಟಿ ಸರ್ ಅಂಡ್ ಲಕ್ಷ್ಮೀ ಸಿದ್ದಿ ಅವರೇ, ನೀವಿಬ್ರು DJ ಗಳು ಇವತ್ತಿಗೆ. ನಿಮ್ ಜಾಗ ಇಲ್ಲಿಲ್ಲ, ಅಲ್ಲಿದೆ ನೋಡಿ. ಅಲ್ಲ, ನೀವು ಬೇರೆ ಬೇರೆ ಸ್ಟೇಜ್ಗಳು ಹತ್ತಿರ್ಬೋದು, ಈ ತರ ಸ್ಟೇಜ್ ಹತ್ತಿದ್ದೀರಾ? ಇಲ್ಲ ಸರ್. ಇಲ್ವಾ? ಹೆಂಗ ಅನಿಸ್ತಾ ಇದೆ? ಖುಷಿ ಅನಿಸ್ತಾ ಇದೆ. ಹೌದು. ಇಬ್ರು DJಗಳೇ, ಇಬ್ರು ಮಿಷಿನ್ ಎಲ್ಲ ಮುಟ್ಕೊಂಡು ಒಂದ್ ಸ್ವಲ್ಪ ಪ್ರಾಕ್ಟೀಸ್ ಮಾಡ್ಕೊಂಬಿಡಿ. ಡಿಜೆನು ಚಾಲು ಮಾಡೋದು ಹೆಂಗೆ? ಅವ್ರು ಇಂಗ್ಲೀಷ್ದಾಗ ಹೇಳಿದ್ದು ನಮ್ಗೆ ಅರ್ಥ ಆಗವಲ್ತಾ ಇತ್ತು. ಅಯ್ಯೋ, ಹುಡುಕ್ತಾ ಇದ್ದಾರೆ ಬರ್ತಾ ಇದೆ. ಕರೆಕ್ಟ್ ಮಾಡಿದ್ರೆ ಕರೆಕ್ಟ್ ಮಾಡ್ಬೇಕು ಅಂತ ಸಿದ್ಧಾಂತ ಅವ್ರದ್ದು. ಕರೆಕ್ಟ್ ಮಾಡ್ತಾರೆ ನೋಡಮ್ಮ. ಈಗ ಬಂತು ಏನೋ ಬಂತು. Come on boys and girls. ನನಗನಿಸ್ತು, ನಾನು ಈ ಥರ ಹಿಂಗೆ ಮಾಡ್ತಾ ಇರುವಾಗ ಹೊರಗಿದ್ದವ್ರಿಗೆ ಯಾವ ಥರ ಕಾಣ್ಬೋದು, ಯಾವ ರೀತಿ ಕಾಣ್ತಿದ್ನೋ ನನಗೆ ಗೊತ್ತಿಲ್ಲ. ಒಟ್ಟು ನಾನು ಅವ್ರಿಗೆಲ್ಲ ಚಂದ ಕಾಣ್ತಿದ್ನೋ ಅನಿಸಿತ್ತು ನನ್ನ ಮನಸ್ಸು. ವೆರಿ ನೈಸ್. ಒಂದು ಕನ್ನಡ ಸಾಂಗ್ ನ ಒಂದು ಟ್ರಾನ್ಸ್ಗೆಲ್ಲ ಮಿಕ್ಸ್ ಮಾಡಿ ಸಗದ ಮ್ಯೂಸಿಕ್ ಮಾಡಿದೀರಾ. ವಂಡರ್ಫುಲ್. ಲಕ್ಷ್ಮೀ ಸಿದ್ದಿ ಅವರೇ, ಇದನ್ನೆಲ್ಲ ಹೆಂಗ್ ಮಾಡಿದ್ರಿ ನೀವು? ಹೆಂಗ್ ಕಲ್ತ್ಕೊಂಡ್ರಿ? ಹೇಳಿ ಜೊತೆಗಳೇ. ನೀವು ನಾವೆಲ್ಲ ಬಂದು ಇಲ್ಲೇ ಕಲ್ತ್ ಬಿಟ್ಟಿವ್ರಿ. ಎಲ್ಲ ಬಂದು ಇಲ್ಲೇ ಕಲ್ತ್ಕೊಂಡ್ರಿ? ಗುರುಗಳು ಕಳಿಸೇ ಬಿಟ್ರಿ, ಇಲ್ಲೇ ಕಲ್ತ ಬಿಟ್ಟಿದ್ರು. ಸೂಪರ್. ಓಕೆ, ನಮ್ಮ DJಗಳಂತೂ ಪುಷನ್ಗೆ ಹೋಗಾಯ್ತು. ಈಗ MC ಗಳಲ್ಲಿ ನಿಂತಿದ್ದಾರೆ ದ ಲೇಟೆಸ್ಟ್ MC ಕೃಷ್ಣಾನಂದ ಅಂಡ್ ದೇವಮ್ಮ. ಇಬ್ರು ಕೆಲಸ ಇಲ್ಲಿ ಮುಗೀತು. ಓಕೆ, ಒಂದು ಕೆಂಪು ಸೋಫಾ ಹಾಕಿದ್ದಾರೆ, ಬಂದು ಆರಾಮಾಗಿ ಕುತ್ಕೊಳ್ಳ. ಓಕೆ, ಈಗ ಕೃಷ್ಣಾನಂದ ಅವರೇ ಅಂಡ್ ದೇವಮ್ಮನವರೇ, ನಿಮ್ ಕೆಲಸ ಶುರು. ಆಲ್ ದಿ ಬೆಸ್ಟ್. ಹಾಯ್ ಫ್ರೆಂಡ್ಸ್. Good evening. Be happy. Good day. ಕೃಷ್ಣಾನಂದ ಅಂಡ್ ದೇವಮ್ಮ, ಸ್ಟೇಜ್ ನಿಮಗೇನೆ. ಏನ್ ಮಾಡ್ತೀರೋ ಮಾಡಿ. ಹಾಯ್ ಜಾನಿ ಜೂನಿಯರ್. ಆಮೇಲೆ ಬನ್ನಿ, ನಮ್ಮ ಪಾರ್ಟಿನಲ್ಲಿ ಬಂದು ಎಂಜಾಯ್ ಮಾಡಿ. ಕಮಾನ್. ಪಾರ್ಟಿಲಿ ಏನೇನು ಪ್ರೋಗ್ರಾಮ್ ಇಟ್ಟಿದ್ದೀರಿ? ಗೇಮ್ಸ್ ಎಲ್ಲ ಇಟ್ಟಿದ್ದೀವಿ. ಬನ್ನಿ ಜಿನೇಶ್, ಎಲ್ಲ ರೆಡಿ ಇದೆ. ಊಟ, ಆಟ, ಡಾನ್ಸು ಎಲ್ಲ ಇದೆ. ಬನ್ನಿ. ಏನೇನು ಗೇಮ್ ಇಟ್ಟಿದ್ದೀರಾ ಕೃಷ್ಣಾನಂದ? ಒಂದು ಬಾಟ್ಲಿಗೆ ಒಂದು ರಿಂಗ್ ಹಾಕ್ಸ್ತೀನಿ. ವೆರಿ ಗುಡ್. ಸರಿ, ಓಕೆ. ಕೃಷ್ಣಾನಂದ ಅವರೇ, ಫಸ್ಟ್ ಯಾರು ಬರ್ಬೇಕು ಹೇಳಿ? ಫಸ್ಟು ನಮ್ಮ ಮಗು ಬಟ್ ಬರ್ಬೇಕು. ಅವ್ರು ಯಾವಾಗ್ಲೂ ಬರೀ ಹುಡುಗಿರ್ನೇ ಹೆಸರೇ ಕೃಷ್ಣಾನಂದ ಅಲ್ವೇನಮ್ಮ? ಅದು ಪಾರ್ಟಿ ಮ್ಯಾನರ್ಸ್. ಅಲ್ಲ ದೇವಮ್ಮ ಅವ್ರೆ, ಕೆನ್ನೆ ಟಚ್ ಆಗ್ಬೇಕು. ಸರ್ ಸುಮ್ನಿರಿ ಸರ್, ಫ್ರೆಂಡ್ಸ್ ಗಿಫ್ಟ್ ಕೊಟ್ಬಿಟ್ರೆ. ಸೋ ಸ್ವೀಟ್. ಬರ್ಲಿ, ಪ್ರಾಪರ್ಟೀಸ್ ಬರ್ಲಿ.
ದೇವಮ್ಮವ್ರೆ ನಿಮ್ ಚಾಯ್ಸ್ ಯಾರ್ದು? ಬಾ ಅಂದ್ರೆ ಯಾರನ್ನ? ಕೆಂಪ್ ಶರ್ಟ್ ಆ ಕಡೆ ಇರೋಣ. ಕೆಂಪ್ ಶರ್ಟ್ ಬಾಮ ಅಭಿಷೇಕ. ಚಾಲೆಂಜ್ ಆಗ್ತೀರಾ? ರಚನಾ ಅದು ಈಗ ಅದು ಅಲ್ಲಾಗಕ್ಕಾಗ್ಲಿಲ್ಲ ಅಂದ್ರೆ ನನ್ಗೆ ಹಾಕ್ಬಿಡಿ. ಗಂಡಸರಿಗೆ ಕೈಗೆ ಬಳೆ ಹಾಕಿದ್ರು ಅರ್ಥ ಏನ್ ಗೊತ್ತಾ? ಸೋತ್ರು ಅಂತ. ಇಲ್ಲ ಸರ್, ಚರಿತ್ರೆಯಲ್ಲಿ ಓದಿದ್ರೆ 1100 ಇಸ್ವಿನಲ್ಲಿ. ರಚನಾ ಜೂನಿಯರ್ಸ್, ನಮ್ಮ ಡಿಜೆಗಳ ಕೆಲಸ ನೀವೇನು ನೋಡಿಲ್ಲ. ಅವ್ರು ಆಕ್ಷನ್ ಮಾಡ್ತಾರೆ, ನೀವೆಲ್ಲ ಕಳೆದು ಹೋಗ್ಬಿಡ್ಬೇಕು. ಹಂಗೆ ಕಳೆದೋಗೋದಾದ್ರೆ ಎಲ್ಲಿ ಕಳೆದೋಗ್ಬೇಕು ನೋಡ ನೋಡಿ ಈಗ ಬರುತ್ತೆ. ಬರ್ಲಿ ಸಿದ್ದಿಯಮ್ಮ ಅಂಡ್ ಜತಿಮನಿ ಸರ್. ಹೋಗ್ಬಿಡಿ, ಹಾಳಾಗೋಗ್ಬಿಡಿ. ಗುರುಗಳೇ, ನನಗೀಗ ಈ ಪಾರ್ಟಿಲಿ ಒಂದು ಸೂಪರ್ ಆಗಿರೋ ಹಾಡು ಕೇಳಬೇಕು ಅನಿಸ್ತಾ ಇದೆ. ನಮ್ ಕೃಷ್ಣನದವ್ರು ಇದಾರಲ್ಲ, ಹಾಡ್ಸ್ಬಿಡ್ಲಾ? ಸೋ ಬನ್ನೀರೇ ಶೋಭಾನ ಬನ್ನೀರೇ, ಸೋ ಬನ್ನೀರೇ ಶೋಭಾನ ಬನ್ನೀರೇ, ಗಂಡೋ ನಿನ್ಗಾಯ್ತು ಹೆಣ್ಣು ನಮ್ಗಾಯ್ತು, ಸಣ್ಣ ಅಕ್ಕಿ ಅನ್ನ ಸಾಬೂರ್ಗಾಯ್ತು, ಸೋ ಬನ್ನೀರೇ ಶೋಭಾನ ಬನ್ನೀರೇ. ನಿಲ್ಸಿದ್ರಾ? ಥ್ಯಾಂಕ್ ಯು, ಥ್ಯಾಂಕ್ ಯು. ಸೂಪರ್. ಹಾಡು ಚೆನ್ನಾಗಿತ್ತು, ಅದ್ರ ಜೊತೆ ನಾವೆಲ್ಲ ನಿದ್ದೆನೂ ಮಾಡ್ಕೊಂಡು ಸ್ವಲ್ಪ ಅದು ಚೆನ್ನಾಗಿತ್ತು. ಒಂದು ಎನರ್ಜಿ ಬಂದಿದೆ. ಈಗ ಚಾಂಪಿಯನ್ ಗೀಪನ್ ಇದ್ರೆ ಓಪನ್ ಮಾಡಿ ಹಿಂಗೆಲ್ಲ ಹೆಚ್ಕೊಂಡು ಆರಾಮಾಗಿ ಡ್ಯಾನ್ಸ್ ಆಡ್ಬೋದಪ್ಪ. ಶಾಂಪೇನ್ ಎಲ್ಲ ಅರೇಂಜ್ ಮಾಡಿದಿರಲ್ಲ? ಎಸ್ ಸರ್. ತರ್ರಪ್ಪ ಶಾಂಪೇನ. ಕಾಮಟೆ ಸದ್ದಿಗೆ ನಾವು ಕುಣಿತಿದ್ದೋ. ನಮಗೆ ಇಲ್ಲಿ ಡಮ ಢಮ 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 ಅಂತ ಮೈಕ್ ಹಾಕೊಂಡು ಕಂಠ ಕುಣಿಸು, ನಡ ಕುಣಿಸು, ಕೈ ಕುಣಿಸು ಅಂತಾರೆ. ನನಗೆ ತುಂಬಾನೇ ಬೇಜಾರಾಯಿತು. ಅಷ್ಟು ಟ್ವಿಸ್ಟ್ ಮಾಡಲಿಕ್ಕೆ ಮೈಕೈಗಾಗ್ಲಿದ್ರು ಒಂದು ಸ್ವಲ್ಪ ಅವ್ರ ಜೊತೆಗೆ ಮಾಡಿದೆ ಅಂತ ಅನಿಸ್ತದೆ. ಪಾರ್ಟಿ ಅಂದ್ರೆ ಏನ್ ಹಾಕ್ತಿದ್ರಿ ಅವಾಗ ನೋಡಿದ್ರೆ ಎಲ್ಲ ಇದು ಮಾಡ್ತೀರಿ. ಇವತ್ತು ಸಾಕ್ಷಾತ್ ಕಣ್ಣು ಮುಂದೆ ನೋಡಿದಾಗ ಪಾರ್ಟಿ ಒಳಗ್ರಿ ಭಾಳ ಮಜಾ ಆಯ್ತು ಪಾರ್ಟಿ ಒಳಗ. ನನ್ನ ಸಿವಿಲ್ ಲೈಫ್ನಲ್ಲಿ ಈ ಥರದ ಪಾರ್ಟಿಗಳು ನಾನು ಅಟೆಂಡ್ ಮಾಡಲಿಲ್ಲ. ಇದೊಂದು ನ್ಯೂ ಎಕ್ಸ್ಪೀರಿಯನ್ಸ್ ಆಗಿದೆ. ನಮಗೆ ನಾಚಿಕೆ ಆಗಿದೆ. ಆ ಒಂದು ಸ್ಪಿರಿಟ್ ಬಂತು. ಯಂಗ್ಸ್ಟರು ಡ್ಯಾನ್ಸ್ ಮಾಡುವಾಗ ನಾವು ಹಾಗೆ ಮಾಡಬೇಕು, ನಾವೇನು ಅವರಿಂದ ಕಮ್ಮಿ ಏನಿಲ್ಲ. ಮೊದಲಿಂದ ಆ ಭಾವನೆ ಇದ್ದೇ ನಾವು ಈ ಶೋಗೆ ಬಂದದ್ದು.
ನಿದ್ರೆ ಬರುತ್ತಾರೆ ಚಂದ ಅಂತ ಆಯಿತು. ಅಷ್ಟು ಇದ್ರೂ ನನಗೆ ನಿದ್ರೆನೇ ಬಂದಿಲ್ಲ ಸಂತೋಷದಲ್ಲಿ. ಸೂಪರ್ ಆಗಿ ಡ್ಯಾನ್ಸ್ ಮುಗೀತು. ಈಗ ಎಲ್ಲ ಆರಾಮಾಗಿ ಡಿನ್ನರ್ ಮಾಡೋ ಸೊ ಸೀನಿಯರ್ಸ್, ನಾನ್ ಕೊಟ್ಟಿರುವಂತ ಚಾಲೆಂಜ್ಗಳಲ್ಲಿ MC ಮಾಡಿದ್ರಿ, DJ ಆಯ್ತು, ಡ್ಯಾನ್ಸ್ ಆಯ್ತು, ಡೆಕೋರೇಷನ್ ಆಯ್ತು, ಈಗ ಫುಡ್ ಚೆಕ್ ಮಾಡೋ ಟೈಮ್ ಆಯ್ತು. ನಾವೆಲ್ಲರೂ ನಿಮ್ಮ ಅತಿಥಿಗಳು. ಈಗ ನಿಮ್ಮ ಅತಿಥಿಗಳಿಗೆ ಸತ್ಕಾರ ಶುರು ಮಾಡಬೇಕು. ಈ ಕಡೆ ಎಲ್ಲರೂ ಬರಬೇಕು, ಬರ್ತೇವೆ. ಥ್ಯಾಂಕ್ ಯು. ಪಾಲ್ಗೊಳ್ಳಿ. ಅತಿಥಿ ಸತ್ಕಾರ ಜೋರಾಗಿ ನಡೀತಾ ಇದೆ ಗುರುಗಳೇ. ಖಂಡಿತ ಖಂಡಿತ ಖಂಡಿತ. ಮದುವೆ ಮನೆ ಮಾಡ್ತಾರಲ್ಲ ಉಪಚಾರ ಮಾಡಬೇಕು. ನೋಡಮ್ಮ, ಕೇಳಿ ಕೊಡ್ರಪ್ಪ, ಕೇಳಿ ದಯವಿಟ್ಟು. ಯೋಗಿ ಅವ್ರಿಗೆ ಅಂತ ಕೇಳಿ, ಸೀನಿಯರ್ಗಳು. ವೆರಿ ಗುಡ್, ತುಂಬಾ ಚೆನ್ನಾಗಿ ಬಿಡಿಸ್ತಾ ಇದೆಯಮ್ಮ, ವೆರಿ ಗುಡ್. ಊಟ ಮಾಡ್ಕೊಂಡು ಸಮಾಧಾನ ಊಟ ಮಾಡ್ಕೊಂಡು ಹೋಗುತ್ತಾರೆ. ತುಂಬಾ ಅದು ಜೊತೆ ಬನ್ನಿ ಸರ್, ಮಾಡಬೇಕು. ಸೀನಿಯರ್ಸ್ ಅಂಡ್ ಜೂನಿಯರ್ಸ್, ನಿಮ್ಗಳಿಗೆ ಇವತ್ತು ಕೊಟ್ಟಿದ್ದು ಟಾಸ್ಕ್ ಅಲ್ಲ. ಇವತ್ತು ನಿಮಗೆ ಕೊಟ್ಟಂತಹ ಚಾಲೆಂಜ್ ನಲ್ಲಿ ನಾವುಗಳು ನೋಡಕ್ ಟ್ರೈ ಮಾಡಿದ್ದು ನಿಮ್ಗಳಿಗೆ ಎಷ್ಟು ಕಾನ್ಫಿಡೆನ್ಸ್ ಇದೆ ಅಂದ್ರೆ, ನಮಗೆ ಎದುರುಗಡೆ ಇರುವಂತಹ ಆ ಜನರೇಷನ್ ಮಾಡುವಂತಹ ಕೆಲಸಗಳನ್ನ ನಾವು ಎಷ್ಟು ನೀಟಾಗಿ ಫೋಕಸ್ಡ್ ಆಗಿ ಮಾಡೋದಕ್ಕೆ ನಮಗೆ ಸಾಧ್ಯ ಇದೆ ಅನ್ನೋದನ್ನ ಚೆಕ್ ಮಾಡೋದಕ್ಕೆ ನಾವು ಟ್ರೈ ಮಾಡಿದ್ದು. ಅಂಡ್ ಇಬ್ರು ಸಕ್ಸಸ್ಫುಲ್ ಆಗಿ ಮಾಡಿದ್ದೀರಾ, ವಿ ಅಪ್ರಿಶಿಯೇಟೆಡ್. ಆದರೆ ನಾವಿವಾಗ ತೋರಿಸಿದ್ದು ಕೇವಲ ಟ್ರೇಲರ್ ಮಾತ್ರ, ಪಿಕ್ಚರ್ ಅಭಿ ಬಾಕಿ ಹೈ. ಇವತ್ತು ನಡೆದಿದ್ದು ನಿಮ್ಗೆಲ್ಲ ಇದೊಂಥರ ವಾರ್ಮ್ ಅಪ್ ಸೆಷನ್ ಅಷ್ಟೇ. ಮುಂದಿನ ವಾರದಿಂದ ಅಸಲಿ ಯುದ್ಧ, ನಿಜವಾದ ಕಾದಾಟ ಶುರುವಾಗತ್ತೆ. ಬೆಳಗ್ಗೆ ನಿಮ್ಮ ಮೊದಲನೇ ಟಾಸ್ಕ್ ಶುರು ಆಗತ್ತೆ. ನಾಳೆಯಿಂದ ಅಸಲಿ ಯುದ್ಧ ಆರಂಭ ಆಗತ್ತೆ. ಸೊ ಸೀನಿಯರ್ಸ್ ಅಂಡ್ ಜೂನಿಯರ್ಸ್, ಆರಾಮಾಗಿ ತಿನ್ಕೊಂಡು ನೆಮ್ಮದಿಯಾಗಿ ನಿದ್ದೆ ಮಾಡಿ. ಓಕೆ, ನಾಳೆ ಬೆಳಗ್ಗೆ ಮತ್ತೆ ಸಿಗ್ತೀವಿ. ಗುಡ್ ನೈಟ್, ಶುಭರಾತ್ರಿ, ಟೇಕ್ ಕೇರ್.